ಬಳ್ಳಾರಿಯ VSK ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯೊಬ್ಬನ ಮಾರ್ಕ್ಸ್ ಕಾರ್ಡ್ನಲ್ಲಿ ಕೊಪ್ಪಳದ ಸಿದ್ದೇಶ್ವರ ಶ್ರೀಗಳ ಫೋಟೋ ಬಂದಿರತಕ್ಕಂಥ ವಿಷಯ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಯೂನಿವರ್ಸಿಟಿ ವತಿಯಿಂದ ಅದು ಒಂದಷ್ಟು ತಪ್ಪಾಗಿದೆ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಹೀಗಾಗಿ ನನ್ನ ಜೊತೆ ಈಗ ಯೂನಿವರ್ಸಿಟಿಯ ಪರೀಕ್ಷಾಂಗ ವಿಭಾಗದ ಕುಲಸಚಿವರಿದ್ದಾರೆ, ಅವ್ರು ಮಾತನಾಡಿಸ್ತೀನಿ. NM ಸಾಲಿ ಅವರು ಮಾತನಾಡಿಸ್ತೀನಿ. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸ್ಪಷ್ಟನೆಯನ್ನು ಕೊಡ್ತೀರಾ? ಇದು ಯೂನಿವರ್ಸಿಟಿ ತಪ್ಪ ಅಥವಾ ವಿದ್ಯಾರ್ಥಿಯ ತಪ್ಪ? ಯಾವ ರೀತಿಯಾಗಿ ತಪ್ಪಾಗಿದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಸರ್? ಈಗ ನಾನು ಈಗಾಗಲೇ ಈ ವಿಷಯವನ್ನು ಕುರಿತು ಮಾಹಿತಿಯನ್ನು ತೆಗೆದುಕೊಂಡಾಗ ಆ ಮಾಹಿತಿಗೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಶ್ರೀಗಳ ಫೋಟೋ ಬಂದಿರತಕ್ಕಂಥ ವಿಚಾರಕ್ಕೆ ಯಾರ್ದು ತಪ್ಪು, ಅದು ವಿಶ್ವವಿದ್ಯಾಲಯದ ತಪ್ಪು ಅಥವಾ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿಯವರ ತಪ್ಪು ಅಥವಾ ಯಾರು ತಪ್ಪು ಅಂತ ಹೇಳಿ ಕೇಳಿದಾಗ ಸಿಬ್ಬಂದಿಯವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದರೆ, ಸರ ನಾವು ಪರೀಕ್ಷೆ ಅರ್ಜಿಯನ್ನು ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಯು ತನ್ನ ವೈಯಕ್ತಿಕ ಮಾಹಿತಿಯನ್ನು ಆತ ನೆಟ್ ಸೆಂಟರ್ನಲ್ಲಿ ಅಪ್ಲೋಡ್ ಏನು ಮಾಡ್ತಾನೋ ಆ ಅಪ್ಲೋಡ್ ಮಾಡುವಂಥ ಒಂದು ಮಾಹಿತಿಯನ್ನು ಮಾತ್ರ ಅದು ತೆಗೆದುಕೊಳ್ಳುತ್ತೆ. ನಾವು ಯಾವುದೇ ವಿದ್ಯಾರ್ಥಿಯ ವೈಯಕ್ತಿಕ ಮಾಹಿತಿಯನ್ನು, ಅದು ಅವನ ಹೆಸರಿನ ವಿಚಾರ ಆಗಿರ್ಬೋದು, ತಂದೆ ಹೆಸರಾಗಿರ್ಬೋದು ಅಥವಾ ಅವನ ಫೋಟೋ ಆಗಿರ್ಬೋದು, ಎಲ್ಲ ಮಾಹಿತಿಗಳು ವಿಶ್ವವಿದ್ಯಾಲಯದಿಂದ ಅಳವಡಿಕೆ ಆಗಲ್ಲ, ಅದು ವಿದ್ಯಾರ್ಥಿಯಿಂದ ಅಳವಡಿಕೆ ಆಗೋದ್ರಿಂದ ಆ ವಿದ್ಯಾರ್ಥಿ ಏನು ಮಾಹಿತಿ ನೀಡ್ತಾನೋ ಆ ಮಾಹಿತಿ ಆ ಒಂದು ಅಂತರ್ಜಾಲದಲ್ಲಿ ಅಳವಡಿಕೆ ಆಗಿದೆ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಹಾಗಾಗಿ ಆ ವಿದ್ಯಾರ್ಥಿಯನ್ನು ಕರೆದು ಅವನು ಯಾವ ರೀತಿ ಮಾಹಿತಿ ನೀಡಿದ್ದಾನೆ, ಆ ಮಾಹಿತಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಂದ ಏನೇನು ಅದು ಅಳವಡಿಕೆ ಆಗಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಶೀಘ್ರದಲ್ಲೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಈಗ ಸ್ಟೂಡೆಂಟ್ ಏನೋ ಆ ಮಾಹಿತಿಯನ್ನು ತಪ್ಪಾಗಿ ಹಾಕಿದ, ಆದರೆ ಗವಿಸಿದ್ದೇಶ್ವರ ಶ್ರೀಗಳ ಫೋಟೋ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಸಿಬ್ಬಂದಿಯು ಕೂಡ ಅದನ್ನು ನೋಡಿ ಅದರ ಬಗ್ಗೆ ಒಂದಷ್ಟು ಏನಾದರೂ ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರಬಹುದಾಗಿತ್ತು, ವಿದ್ಯಾರ್ಥಿಗೂ ತಿಳಿಸ್ಬೋದಾಗಿತ್ತಲ್ವ ಸರ್? ಈಗ ಒಂದು ಕಾಲೇಜಿಂದ ಸಾವಿರಾರು ಮಾರ್ಕ್ಸ್ ಕಾರ್ಡ್ಗಳು ಮುದ್ರಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಪರಿಶೀಲಿಸಿ ನಾವು ಅದನ್ನು ವಿತರಿಸಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಾಂಶುಪಾಲರಿಗೆ ಒಂದು ಮಾಹಿತಿಯನ್ನು ನೀಡಿರ್ತಾ ಇದ್ದೀವಿ. ಏನು ಅಂತೇಳಿದರೆ, ನಿಮಗೆ ವಿತರಿಸಲ್ಪಟ್ಟಿರ್ತಕ್ಕಂಥ ಅಂಕಪಟ್ಟಿಯನ್ನು ಪರಿಶೀಲಿಸಿ ಅದರಲ್ಲಿರ್ತಕ್ಕಂಥ ತಪ್ಪುಗಳನ್ನು ತ್ವರಿತವಾಗಿ ವಿಶ್ವವಿದ್ಯಾಲಯಕ್ಕೆ ನೀವು ತಂದು ಕೊಟ್ಟರೆ ಅದನ್ನು ನಾವು ಪರಿಹರಿಸ್ಕೊಳ್ತೀವಿ ಅಂತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಂಥ ಕೆಲಸವನ್ನು ಪ್ರಾಂಶುಪಾಲರು ಮಾಡಬೇಕು. ಅದನ್ನು ಆ ಒಂದು ಜವಾಬ್ದಾರಿಯನ್ನು ಮಾಡಿದಾಗ ಇಂಥ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಸಾಧ್ಯತೆ ಆಗಲ್ಲ ಅಂತ. ಅಂದರೆ ಈಗ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಆ ಸ್ಟೂಡೆಂಟ್ ಏನು ಓದ್ತಾ ಇದ್ನಲ್ಲ, ಅವರು ವೆರಿಫಿಕೇಷನ್ ಮಾಡೋದ್ರಿಗೆ ಫೇಲ್ ಆಗಿದ್ದಾರೆ ಅಂತ ಅನ್ಸುತ್ತೆ? ಅಲ್ಲ, ಫೇಲ್ ಆಗಿದ್ದಾರ ಅಂತ ಅಲ್ಲ, ಆ ಒಂದು ಕ್ರಮವನ್ನು ಅವ್ರು ಕೈಗೊಳ್ಳಬೇಕಾಗಿತ್ತು. ಏನಂದರೆ, ಮಾರ್ಕ್ಸ್ ಕಾರ್ಡ್ ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಯ ಮಾರ್ಕ್ಸ್ ಕಾರ್ಡು ಹೀಗಿದೆ, ನಿಂದು ಇಂಥ ಮಾರ್ಕ್ಸ್ ಕಾರ್ಡ್ ಬಂದಿದೆ ಅಂತ ಹೇಳಿದಾಗ ಆ ವಿದ್ಯಾರ್ಥಿ ತಕ್ಷಣ ಪ್ರಾಂಶುಪಾಲರ ಗಮನಕ್ಕೆ ತಂದು ಹೀಗಾಗಿದೆ ಅಂತಂದು ಹೇಳಿದಾಗ ಪ್ರಾಂಶುಪಾಲರು ನಮ್ಮ ಗಮನಕ್ಕೆ ತಂದಿದ್ರು ಅಂತಂದು ಹೇಳಿದರೆ ಇಂತಹ ಒಂದು ಬೆಳವಣಿಗೆಗಳು ಆಗಲಿಕ್ಕೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಈಗ ಇದನ್ನು ಸರಿಪಡಿಸೋ ಬಗ್ಗೆ ಹೇಗೆ ಸರ್? ಯಾವ ರೀತಿ ಕ್ರಮ ಕೈಗೊಳ್ತೀರಾ, ಏನು ಮಾಡ್ತೀರಾ ಮುಂದೆ ಅಂತ? ಈಗ ನಾನೀಗಾಗಲೇ ಸಂಬಂಧಿಸಿದ ವಿದ್ಯಾರ್ಥಿಯ ತಂದೆಯನ್ನು ಸಂಪರ್ಕಿಸಿ ವಿದ್ಯಾರ್ಥಿಯನ್ನು ಕರ್ಕೊಂಬರ್ಲಿಕ್ಕೆ ಹೇಳಿದ್ದೀನಿ. ಅವನು ಬಂದ ನಂತರ ಅವನು ಯಾವ ರೀತಿಯ ಯಾವ ಫೋಟೋವನ್ನು ಅವನು ಅಳವಡಿಕೆ ಮಾಡುವಂಥ ಸಂದರ್ಭದಲ್ಲಿ ಅವನಿಂದ ಆಗಿರ್ತಕ್ಕಂತಹ ಒಂದು ಕಾರ್ಯ ಏನು, ಮತ್ತು ಅವನ ಫೋಟೋವನ್ನು ಪುನಃ ತೆಗೆದುಕೊಂಡು ಅಲ್ಲಿ UCMSಗೆ ಅದನ್ನು ಅಳವಡಿಸಿ ಈಗಾಗಲೇ ನೀಡಿರ್ತಕ್ಕಂಥ ಅಂಕಪಟ್ಟಿಯನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಅವನಿಗೆ ಹೊಸ ಒಂದು ಅಂಕಪಟ್ಟಿಯನ್ನು ಕೊಡ್ತಕ್ಕಂಥ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಇದಿಷ್ಟು ಪರೀಕ್ಷಾಂಗ ವಿಭಾಗದ, ಅಂದರೆ VSK ಯೂನಿವರ್ಸಿಟಿಯ ಪರೀಕ್ಷಾಂಗ ವಿಭಾಗದ ಕುಲಸಚಿವರಾಗಿರ್ತಕ್ಕಂಥ NM ಸಾಲಿ ಅವರ ಮಾತು. ಇವರು ಹೇಳುವ ಪ್ರಕಾರ ಇದರಲ್ಲಿ ಸಿಬ್ಬಂದಿ ಅಥವಾ ನಮ್ಮ ಯೂನಿವರ್ಸಿಟಿಯ ತಪ್ಪಿಲ್ಲ, ಬದಲಾಗಿ ಏನು ವಿದ್ಯಾರ್ಥಿ ಏನಿದ್ದಾನೆ ಆತ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಫೋಟೋವನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಸಾವಿರಾರು ಮಾರ್ಕ್ಸ್ ಕಾರ್ಡ್ಗಳಿರ್ತವೆ. ಅಂಥ ಸಂದರ್ಭದಲ್ಲಿ ನಮಗೆ ಅದರ ಒಂದು ಐಡೆಂಟಿಫಿಕೇಷನ್ ಆಗಿಲ್ಲ. ಇದರ ಐಡೆಂಟಿಫಿಕೇಷನ್ಗೆ ನಾವು ಕಾಲೇಜಿಗೂ ಕೂಡ ಕಳಿಸಿದ್ವಿ, ಅವರು ಅದನ್ನು ಮಿಸ್ಲೀಡ್ ಮಾಡಿರ್ತಕ್ಕಂಥದ್ದು ಅನ್ನುವ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿಯ VSK ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯೊಬ್ಬನ ಮಾರ್ಕ್ಸ್ ಕಾರ್ಡ್ನಲ್ಲಿ ಕೊಪ್ಪಳದ ಸಿದ್ದೇಶ್ವರ ಶ್ರೀಗಳ ಫೋಟೋ ಬಂದಿರತಕ್ಕಂಥ ವಿಷಯ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಯೂನಿವರ್ಸಿಟಿ ವತಿಯಿಂದ ಅದು ಒಂದಷ್ಟು ತಪ್ಪಾಗಿದೆ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಹೀಗಾಗಿ ನನ್ನ ಜೊತೆ ಈಗ ಯೂನಿವರ್ಸಿಟಿಯ ಪರೀಕ್ಷಾಂಗ ವಿಭಾಗದ ಕುಲಸಚಿವರಿದ್ದಾರೆ, ಅವ್ರು ಮಾತನಾಡಿಸ್ತೀನಿ. NM ಸಾಲಿ ಅವರು ಮಾತನಾಡಿಸ್ತೀನಿ. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಏನು ಸ್ಪಷ್ಟನೆಯನ್ನು ಕೊಡ್ತೀರಾ? ಇದು ಯೂನಿವರ್ಸಿಟಿ ತಪ್ಪಾ ಅಥವಾ ವಿದ್ಯಾರ್ಥಿಯ ತಪ್ಪಾ? ಯಾವ ರೀತಿಯಾಗಿ ತಪ್ಪಾಗಿದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಸರ್? ಈಗ ನಾನು ಈಗಾಗಲೇ ಈ ವಿಷಯವನ್ನು ಕುರಿತು ಮಾಹಿತಿಯನ್ನು ತೆಗೆದುಕೊಂಡಾಗ ಆ ಮಾಹಿತಿಗೆ ಸಂಬಂಧಪಟ್ಟಂತೆ ಮಾರ್ಕ್ಸ್ಕಾರ್ಡ್ನಲ್ಲಿ ಶ್ರೀಗಳ ಫೋಟೋ ಬಂದಿರತಕ್ಕಂಥ ವಿಚಾರಕ್ಕೆ ಯಾರ್ದು ತಪ್ಪು, ಅದು ವಿಶ್ವವಿದ್ಯಾಲಯದ ತಪ್ಪು ಅಥವಾ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿಯವರ ತಪ್ಪು ಅಥವಾ ಯಾರು ತಪ್ಪು ಅಂತ ಹೇಳಿ ಕೇಳಿದಾಗ ಸಿಬ್ಬಂದಿಯವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದರೆ, ಸರ ನಾವು ಪರೀಕ್ಷೆ ಅರ್ಜಿಯನ್ನು ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಯು ತನ್ನ ವೈಯಕ್ತಿಕ ಮಾಹಿತಿಯನ್ನು ಆತ ನೆಟ್ ಸೆಂಟರ್ನಲ್ಲಿ ಅಪ್ಲೋಡ್ ಏನು ಮಾಡ್ತಾನೋ ಆ ಅಪ್ಲೋಡ್ ಮಾಡುವಂಥ ಒಂದು ಮಾಹಿತಿಯನ್ನು ಮಾತ್ರ ಅದು ತೆಗೆದುಕೊಳ್ಳುತ್ತೆ. ನಾವು ಯಾವುದೇ ವಿದ್ಯಾರ್ಥಿಯ ವೈಯಕ್ತಿಕ ಮಾಹಿತಿಯನ್ನು, ಅದು ಅವನ ಹೆಸರಿನ ವಿಚಾರ ಆಗಿರ್ಬೋದು, ತಂದೆ ಹೆಸರಾಗಿರ್ಬೋದು ಅಥವಾ ಅವನ ಫೋಟೋ ಆಗಿರ್ಬೋದು, ಎಲ್ಲ ಮಾಹಿತಿಗಳು ವಿಶ್ವವಿದ್ಯಾಲಯದಿಂದ ಅಳವಡಿಕೆ ಆಗಲ್ಲ, ಅದು ವಿದ್ಯಾರ್ಥಿಯಿಂದ ಅಳವಡಿಕೆ ಆಗೋದ್ರಿಂದ ಆ ವಿದ್ಯಾರ್ಥಿ ಏನು ಮಾಹಿತಿ ನೀಡ್ತಾನೋ ಆ ಮಾಹಿತಿ ಆ ಒಂದು ಅಂತರ್ಜಾಲದಲ್ಲಿ ಅಳವಡಿಕೆ ಆಗಿದೆ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಹಾಗಾಗಿ ಆ ವಿದ್ಯಾರ್ಥಿಯನ್ನು ಕರೆದು ಅವನು ಯಾವ ರೀತಿ ಮಾಹಿತಿ ನೀಡಿದ್ದಾನೆ, ಆ ಮಾಹಿತಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಂದ ಏನೇನು ಅದು ಅಳವಡಿಕೆ ಆಗಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಶೀಘ್ರದಲ್ಲೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಈಗ ಸ್ಟೂಡೆಂಟ್ ಏನೋ ಆ ಮಾಹಿತಿಯನ್ನು ತಪ್ಪಾಗಿ ಹಾಕಿದ, ಆದರೆ ಗವಿಸಿದ್ದೇಶ್ವರ ಶ್ರೀಗಳ ಫೋಟೋ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಸಿಬ್ಬಂದಿಯು ಕೂಡ ಅದನ್ನು ನೋಡಿ ಅದರ ಬಗ್ಗೆ ಒಂದಷ್ಟು ಏನಾದರೂ ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರಬಹುದಾಗಿತ್ತು, ವಿದ್ಯಾರ್ಥಿಗೂ ತಿಳಿಸ್ಬೋದಾಗಿತ್ತಲ್ವ ಸರ್? ಈಗ ಒಂದು ಕಾಲೇಜಿಂದ ಸಾವಿರಾರು ಮಾರ್ಕ್ಸ್ ಕಾರ್ಡ್ಗಳು ಮುದ್ರಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಪರಿಶೀಲಿಸಿ ನಾವು ಅದನ್ನು ವಿತರಿಸಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಾಂಶುಪಾಲರಿಗೆ ಒಂದು ಮಾಹಿತಿಯನ್ನು ನೀಡಿರ್ತಾ ಇದ್ದೀವಿ. ಏನು ಅಂತೇಳಿದರೆ, ನಿಮಗೆ ವಿತರಿಸಲ್ಪಟ್ಟಿರ್ತಕ್ಕಂಥ ಅಂಕಪಟ್ಟಿಯನ್ನು ಪರಿಶೀಲಿಸಿ ಅದರಲ್ಲಿರ್ತಕ್ಕಂಥ ತಪ್ಪುಗಳನ್ನು ತ್ವರಿತವಾಗಿ ವಿಶ್ವವಿದ್ಯಾಲಯಕ್ಕೆ ನೀವು ತಂದು ಕೊಟ್ಟರೆ ಅದನ್ನು ನಾವು ಪರಿಹರಿಸ್ಕೊಳ್ತೀವಿ ಅಂತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಂಥ ಕೆಲಸವನ್ನು ಪ್ರಾಂಶುಪಾಲರು ಮಾಡಬೇಕು. ಅದನ್ನು ಆ ಒಂದು ಜವಾಬ್ದಾರಿಯನ್ನು ಮಾಡಿದಾಗ ಇಂಥ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಸಾಧ್ಯತೆ ಆಗಲ್ಲ ಅಂತ. ಅಂದರೆ ಈಗ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಆ ಸ್ಟೂಡೆಂಟ್ ಏನು ಓದ್ತಾ ಇದ್ನಲ್ಲ, ಅವರು ವೆರಿಫಿಕೇಷನ್ ಮಾಡೋದ್ರಿಗೆ ಫೇಲ್ ಆಗಿದ್ದಾರೆ ಅಂತ ಅನ್ಸುತ್ತೆ? ಅಲ್ಲ, ಫೇಲ್ ಆಗಿದ್ದಾರ ಅಂತ ಅಲ್ಲ, ಆ ಒಂದು ಕ್ರಮವನ್ನು ಅವ್ರು ಕೈಗೊಳ್ಳಬೇಕಾಗಿತ್ತು. ಏನಂದರೆ ಮಾರ್ಕ್ಸ್ ಕಾರ್ಡ್ ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಯ ಮಾರ್ಕ್ಸ್ ಕಾರ್ಡು ಹೀಗಿದೆ, ನಿಂದು ಇಂಥ ಮಾರ್ಕ್ಸ್ ಕಾರ್ಡ್ ಬಂದಿದೆ ಅಂತ ಹೇಳಿದಾಗ ಆ ವಿದ್ಯಾರ್ಥಿ ತಕ್ಷಣ ಪ್ರಾಂಶುಪಾಲರ ಗಮನಕ್ಕೆ ತಂದು ಹೀಗಾಗಿದೆ ಅಂತಂದು ಹೇಳಿದಾಗ ಪ್ರಾಂಶುಪಾಲರು ನಮ್ಮ ಗಮನಕ್ಕೆ ತಂದಿದ್ರು ಅಂತಂದು ಹೇಳಿದರೆ ಇಂತಹ ಒಂದು ಬೆಳವಣಿಗೆಗಳು ಆಗಲಿಕ್ಕೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಈಗ ಇದನ್ನು ಸರಿಪಡಿಸೋ ಬಗ್ಗೆ ಹೇಗೆ ಸರ್? ಯಾವ ರೀತಿ ಕ್ರಮ ಕೈಗೊಳ್ತೀರಾ, ಏನು ಮಾಡ್ತೀರಾ ಮುಂದೆ ಅಂತ? ಈಗ ನಾನೀಗಾಗಲೇ ಸಂಬಂಧಿಸಿದ ವಿದ್ಯಾರ್ಥಿಯ ತಂದೆಯನ್ನು ಸಂಪರ್ಕಿಸಿ ವಿದ್ಯಾರ್ಥಿಯನ್ನು ಕರ್ಕೊಂಬರ್ಲಿಕ್ಕೆ ಹೇಳಿದ್ದೀನಿ. ಅವನು ಬಂದ ನಂತರ ಅವನು ಯಾವ ರೀತಿಯ ಯಾವ ಫೋಟೋವನ್ನು ಅವನು ಅಳವಡಿಕೆ ಮಾಡುವಂಥ ಸಂದರ್ಭದಲ್ಲಿ ಅವನಿಂದ ಆಗಿರ್ತಕ್ಕಂತಹ ಒಂದು ಕಾರ್ಯ ಏನು, ಮತ್ತು ಅವನ ಫೋಟೋವನ್ನು ಪುನಃ ತೆಗೆದುಕೊಂಡು ಅಲ್ಲಿ UCMSಗೆ ಅದನ್ನು ಅಳವಡಿಸಿ ಈಗಾಗಲೇ ನೀಡಿರ್ತಕ್ಕಂಥ ಅಂಕಪಟ್ಟಿಯನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಅವನಿಗೆ ಹೊಸ ಒಂದು ಅಂಕಪಟ್ಟಿಯನ್ನು ಕೊಡ್ತಕ್ಕಂಥ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಇದಿಷ್ಟು ಪರೀಕ್ಷಾಂಗ ವಿಭಾಗದ, ಅಂದರೆ VSK ಯೂನಿವರ್ಸಿಟಿಯ ಪರೀಕ್ಷಾಂಗ ವಿಭಾಗದ ಕುಲಸಚಿವರಾಗಿರ್ತಕ್ಕಂಥ NM ಸಾಲಿ ಅವರ ಮಾತು. ಇವರು ಹೇಳುವ ಪ್ರಕಾರ ಇದರಲ್ಲಿ ಸಿಬ್ಬಂದಿ ಅಥವಾ ನಮ್ಮ ಯೂನಿವರ್ಸಿಟಿಯ ತಪ್ಪಿಲ್ಲ, ಬದಲಾಗಿ ಏನು ವಿದ್ಯಾರ್ಥಿ ಏನಿದ್ದಾನೆ ಆತ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಫೋಟೋವನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಸಾವಿರಾರು ಮಾರ್ಕ್ಸ್ ಕಾರ್ಡ್ಗಳಿರ್ತವೆ. ಅಂಥ ಸಂದರ್ಭದಲ್ಲಿ ನಮಗೆ ಅದರ ಒಂದು ಐಡೆಂಟಿಫಿಕೇಷನ್ ಆಗಿಲ್ಲ. ಇದರ ಐಡೆಂಟಿಫಿಕೇಷನ್ಗೆ ನಾವು ಕಾಲೇಜಿಗೂ ಕೂಡ ಕಳಿಸಿದ್ವಿ, ಅವರು ಅದನ್ನು ಮಿಸ್ಲೀಡ್ ಮಾಡಿರ್ತಕ್ಕಂಥದ್ದು ಅನ್ನುವ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.